ತಾಲೂಕಿನ ಸೂರಿ ಸಿಟಿಯಲ್ಲಿರುವ ಆರ್ಕೆ ಗಾರ್ಡೇನಿಯಾ ಹೋಟೆಲ್ನಲ್ಲಿ ಬೆಂಗಳೂರು ಹಾಲು ಒಕ್ಕೂಟ ಚುನಾವಣೆಯ ಪ್ರಯುಕ್ತ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಭೆಯನ್ನ ಆಯೋಜಿಸಲಾಗಿತ್ತು. ಮೇ 25ರಂದು ನಡೆಯಲಿರುವ ಬೆಂಗಳೂರು ಹಾಲು ಒಕ್ಕೂಟ ನಿರ್ದೇಶಕರುಗಳ ಸ್ಥಾನಕ್ಕೆ ನಡೆಯಲಿರುವ ಚುನಾವಣೆಯಲ್ಲಿ ಆನೇಕಲ್ ಕ್ಷೇತ್ರದ ಅಭ್ಯರ್ಥಿಯಾಗಿ ಆರ್ಕೆ ರಮೇಶ್ ರವರ ನಾಮಪತ್ರ ಸಲ್ಲಿಸಿದ್ದು, ಇಂದು ಅವರ ಪರವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಸಭೆಯಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್, ಆನೇಕಲ್ಲು ವಿಧಾನಸಭಾ ಕ್ಷೇತ್ರದ ಶಾಸಕ ಬಿ ಶಿವಣ್ಣ ರವರು, ಇಂದು ಆನೇಕಲ್ ತಾಲೂಕಿನ ಹಾಲಿನ ಡೈರಿ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿ ಮತ್ತು ಮುಖಂಡರ ಸಭೆಯಲ್ಲಿ ಅಭ್ಯರ್ಥಿ ಆರ್ಕೆ ರಮೇಶ್ ರವರ ಪರವಾಗಿ ಮತಯಾಚನೆ ಮಾಡಿದರು. ಇವತ್ತು ಬೆಂಗಳೂರು ಹಾಲು ಒಕ್ಕೂಟಕ್ಕೆ 25ನೇ ತಾರೀಕು ಚುನಾವಣೆ ನಡೀತಾ ಇರೋದ್ರಿಂದ ಆನೇಕಲ್ ಕ್ಷೇತ್ರದಿಂದ ಆರ್ಕೆ ರಮೇಶ್ ಅವರನ್ನು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿಸಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತು ಅಧ್ಯಕ್ಷರುಗಳಿಗೆ, ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರುಗಳಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಎಲ್ಲರಿಗೂ ಕೂಡ ಇವತ್ತು ಮನವಿ ಮಾಡಲಿಕ್ಕೋಸ್ಕರ ನಾನು, ಶಾಸಕರು ಮತ್ತು ಆರ್ಕೆ ರಮೇಶ್ ರವರು, ನಮ್ಮೆಲ್ಲ ಮುಖಂಡರು ಇವತ್ತು ಸಭೆ ಸೇರಿದ್ವಿ. ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಅವರೆಲ್ಲರೂ ಸೇರಿ ಒಗ್ಗಟ್ಟಿಂದ ಈ ಚುನಾವಣೆಯಲ್ಲಿ ಈ ಬಾರಿ ಆಶೀರ್ವಾದ ಮಾಡಬೇಕು ಅಂಥೇಳಿ ನಾನು ಮಾನ್ಯ ಹಿಂದೆ ನಿರ್ದೇಶಕರಾಗಿದ್ದಂಥ ಆಂಜನಪ್ಪನವ್ರಿಗೆ ಮನವಿ ಮಾಡ್ತೇನೆ, ತಮ್ಮ ಮುಖಾಂತರ ಮನವಿ ಮಾಡ್ತೇನೆ. ಕಳೆದ ಬಾರಿ ನಾವು ನಿಮಗೆ ಅವಿರೋಧ ಆಯ್ಕೆ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದೇವೆ. ತಾವು ಕೂಡ ನಮಗೆ ಎಲ್ಲ ಸಂದರ್ಭದಲ್ಲೂ ಕೂಡ ಸಹಕಾರ ಕ್ಷೇತ್ರದಲ್ಲಿ ಒಕ್ಕೂಟದ ಇದು ಹಾಲು ಒಕ್ಕೂಟಕ್ಕೆ ಏನೆಲ್ಲ ಸಹಕಾರ ಕೊಡಬೇಕು ನೀವು ಕೊಟ್ಟಿರೋದ್ರಿಂದ ದಯವಿಟ್ಟು ಈ ಬಾರಿ ನಮಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂಥೇಳಿ ತಮ್ಮ ಮುಖಾಂತರ ಅವ್ರಿಗೆ ಮತ್ತು ಎಲ್ಲ ಹಾಲು ಉತ್ಪಾದಕರಿಗೆ, ಅಧ್ಯಕ್ಷರುಗಳಿಗೆ ನಾನು ಮನವಿ ಮಾಡ್ತೇನೆ. ಇದರಲ್ಲಿ ರಾಜಕೀಯ ಬೇಡ, ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆಯನ್ನು ತರಲಿಕ್ಕೆ, ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ, ರೈತರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ತಾವು ಸಹಕಾರ ಕೊಡಬೇಕು ಅಂಥೇಳಿ ನಾನು ವಿನಯಪೂರ್ವಕವಾಗಿ ಮನವಿ ಮಾಡ್ತೇನೆ. ನಾನೇ ಡಿ ಕೆ ಸುರೇಶು. ಕಾರಣ ಏನಿಲ್ಲ, ನಮ್ಮ ಈ ಒಕ್ಕೂಟದ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರುಗಳು, ಶಾಸಕರು ಮತ್ತು ಪಕ್ಷದ ಕಾರ್ಯಕರ್ತರೆಲ್ಲರೂ ಕೂಡ ನೀವು ನಿರ್ದೇಶಕರಾಗಿ ಕೆಲಸ ಮಾಡಬೇಕು ಅಂಥೇಳಿ ಅರ್ಜಿ ಹಾಕಬೇಕು ಅಂಥೇಳಿ ನನ್ನ ಮೇಲೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮೇಲೆ ಒತ್ತಡವನ್ನು ಹಾಕಿದ್ರಿಂದ ಕಾರ್ಯಕರ್ತರ ಮತ್ತು ನಾಯಕರುಗಳ ಒತ್ತಡಕ್ಕೆ ಮಣಿದು ಇವತ್ತು ಏನು ರೈತರ ವಿಚಾರದಲ್ಲಿ ರೈತರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಸರ್ಕಾರದ ಜೊತೆ ಕೈ ಜೋಡಿಸಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನನ್ನನ್ನು ಇವತ್ತು ಚುನಾವಣಾ ಕಣಕ್ಕೆ ಇಳಿಸಿದ್ದಾರೆ. ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ. ಈ ತಿಂಗಳು 25ನೇ ತಾರೀಕು ಚುನಾವಣೆ, ಬೆಂಗಳೂರು ಹಾಲು ಒಕ್ಕೂಟ ಚುನಾವಣೆ ಬರ್ತಾ ಇದೆ ನಿರ್ದೇಶಕ ಸ್ಥಾನಕ್ಕೆ. ನಮ್ಮ ಪಕ್ಷದ ಒಂದು ಬೆಂಬಲಿತ ಅಭ್ಯರ್ಥಿಯಾಗಿ ಆರ್ಕೆ ರಮೇಶ್ ಅವರನ್ನು ನಾವು ಈಗ ಕಣಕ್ಕೆ ಇಳಿಸಿದ್ದೇವೆ. ಅವರು ಕೂಡ 2 ಬಾರಿ ನಿರ್ದೇಶಕರಾಗಿ ಮತ್ತು ಅಧ್ಯಕ್ಷರಾಗಿ ಡೈರಿಯ ಆಳ ಅಗಲ ಏನು ಹೆಂಗೆ ಅಂತೇಳಿ ಎಲ್ಲ ಗೊತ್ತಿದೆ, ಕೆಲಸ ಮಾಡುವಂಥ ಒಂದು ಅನುಭವ ಇದೆ. ಆದ್ದರಿಂದ ಲಾಸ್ಟ್ ಟೈಮ್ ಏನಾಯಿತು ಅಂತ ಹೇಳಿದ್ರೆ ಎಲ್ಲ BJP ಮುಖಂಡಗಳೆಲ್ಲರೂ ಕೂಡ ಲಾಸ್ಟ್ ಟೈಮ್ ಬಂದು ನಮ್ಮಗಳಿಗೆ ಈ ಥರ ಈ ಸರಿ ನಮಗೆ ಇನಾನಿಮಸ್ ಮಾಡಿಸಿ, ಸ್ವಲ್ಪ ನಮ್ಗೆ ಸಹಾಯ ಮಾಡಿಸಿ ಅಂತೆಲ್ಲ ಬಂದಿದ್ದರು. ನಮ್ಮ ಹತ್ರನೂ ಬಂದಿದ್ದರು, ಮಾನ್ಯ ರಾಮೇಗೌಡ ಸಾಹೇಬ್ರ ಹತ್ರ ಮತ್ತು ಡಿ ಕೆ ಸುರೇಶ್ ಅವ್ರ ಹತ್ರ ಎಲ್ಲರ ಹತ್ರ ಕೂಡ ಬಂದಿದ್ದರು. ಆವಾಗ ಎಲ್ಲರೂ ಕೂಡ ಅವರು ಮನವಿ ಮಾಡಿದಾಗ ನಾವು ಕೂಡ ಸರಿ ಇದು ಪಕ್ಷಾತೀತವಾಗಿ ಆಗಲಿ, ಡೆವಲಪ್ಮೆಂಟ್ ಆಗಲಿ, ಒಳ್ಳೆಯದಾಗಲಿ, ಇರಲಿ, ಒಂದು ಚುನಾವಣೆ ಬೇಕಾದ್ರೆ ಇಲ್ದಿದ್ರೂ ಪರವಾಗಿಲ್ಲ, ಒಬ್ಬರಿಗೆ ಅವಕಾಶ ಮಾಡಿಕೊಡೋಣ ಅಂಥೇಳಿ ನಾವೆಲ್ಲರೂ ಕೂಡ ಸೇರಿ ಆಂಜನಪ್ಪನವ್ರಿಗೆ ಮತ್ತು ಬೆಲೆ ನಮ್ಮ ಬಿದ್ರಗುಪ್ಪೆ ಆಂಜನಪ್ಪನವ್ರಿಗೆ ಅವಕಾಶ ಮಾಡಿಕೊಟ್ವಿ. ಹಿಂದಿನ ದಿನಗಳಲ್ಲಿ ಅವರು ಕೂಡ ಹೇಳಿದರು, ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಸಹಾಯ ಮಾಡ್ತೀವಿ ಅಂತ ಹೇಳಿದರು. ಅದಕ್ಕೋಸ್ಕರ ಈ ಬಾರಿನೂ ಕೂಡ ಮೊನ್ನೆ ನಮ್ಮ ಆರ್ಕೆ ರಮೇಶ್ ಅವರೆಲ್ಲರೂ ಕೂಡ ಹೋಗಿ ಮಾತಾಡಿದ್ದಾರೆ. ಮೊನ್ನೆ ರಾಮಲಿಂಗಾರೆಡ್ಡಿ ಅವರು ಕೂಡ ಅವರಿಗೆ ಈ ಥರ ನೀವು ಈ ಸಾರಿ ಸಹಾಯ ಮಾಡಬೇಕು, ಇನಾನಿಮಸ್ ಮಾಡಲಿಕ್ಕೆ ನಮ್ಮ ಕ್ಯಾಂಡಿಡೇಟ್ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ. ಇನ್ನೂ ಅವ್ರು ಏನು ತೀರ್ಮಾನ ಮಾಡಿದಾರೋ ಗೊತ್ತಿಲ್ಲ.
ನಾನು ಕೂಡ ಮನವಿ ಮಾಡ್ತೀನಿ. ಈ ಬಾರಿ ಹೋದ ಸಾರಿ ನಿಮಗೆ ಸಹಾಯ ಮಾಡಿದ್ದೀವಿ, ಮತ್ತು ಹೋದ ಸಾರಿನೂ ಕೂಡ ಯುನಾನಿಮಸ್ ಆಗಲಿಕ್ಕೆ ಕಾರಣಕರ್ತರು ನಾವೆಲ್ಲರೂ ಕೂಡ ಆಗಿದ್ದೀವಿ. ಈ ಬಾರಿ ನಮ್ಮ ಅಭ್ಯರ್ಥಿ ಆರ್ ಕೆ ರಮೇಶ್ ಅವರು ಈಗಾಗಲೇ 2 ಬಾರಿ ವಿಧಾನಸಭೆಯಲ್ಲಿ ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸೋತಿದ್ದಾರೆ. ಅವ್ರಿಗೊಂದು ಸ್ಥಾನಮಾನಗಳನ್ನು ಕೊಡಿಸುವಂಥ ಜವಾಬ್ದಾರಿ ನಮ್ಮ ಮೇಲೂ ಕೂಡ ಇದೆ. ಆದ್ದರಿಂದ ಅವರಿಗೆ ಈ ಬಾರಿ ನೀವು ಅವಕಾಶ ಮಾಡಿಕೊಡ್ಬೇಕು, ನೀವು ಯುನಾನಿಮಸ್ ಮಾಡಿ ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ನಾನು ಕೂಡ ಆಂಜನಪ್ಪನವರಲ್ಲಿ ಮತ್ತು ಅವರ ಪಕ್ಷದ ಮುಖಂಡರಲ್ಲಿ ಮನವಿ ಮಾಡ್ತೇನೆ. ಈ ಒಂದು ಚುನಾವಣೆ ಗೆಲ್ಲೋದ್ರಿಂದ ನಮ್ಮ ಆರ್ ಕೆ ರಮೇಶ್ ಅವರು ಗೆಲ್ಲೋದ್ರಿಂದ ಸರ್ಕಾರ ಇದೆ. ಸರ್ಕಾರ ಇವತ್ತು ನಮ್ಮ ಸಿದ್ದರಾಮಯ್ಯನವರು 2013 ಸರ್ಕಾರ ಇರ್ಬೋದು, ಮತ್ತು 2000 ಮೊನ್ನೆ 23 ಸರ್ಕಾರ ಇರ್ಬೋದು. ಇವತ್ತು ರೈತರಿಗೆ ವಿಶೇಷವಾಗಿ ಅವ್ರಿಗೆ ಸಹಾಯ ಆಗಬೇಕು ಅಂತೇಳಿ ಇವತ್ತು 4 ರೂಪಾಯಿ ಮೊನ್ನೆ ಕೂಡ ರೈತರಿಗೆ ಹಾಲಿನ ದರ ಹೆಚ್ಚು ಮಾಡಿ ಆ ಎಲ್ಲ ಸಂಪೂರ್ಣವಾಗಿ ಹಣವನ್ನು ಇವತ್ತು ರೈತರಿಗೆ ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ಕೂಡ ಇಡೀ ಕ್ಷೇತ್ರದಲ್ಲಿ ರೈತರ ಬಿಲ್ಡಿಂಗ್ಗಳು ಮತ್ತು ಅವ್ರಿಗೆ ಬೇಕಾಗಿರ್ತಂಥ ಸೌಲಭ್ಯಗಳನ್ನು ಕೊಡಿಸುವಂಥ ಕೆಲಸನ 2013ರಿಂದ ನಾವು ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಆದ್ದರಿಂದ ಎಲ್ಲ ಮುಖಂಡರುಗಳು ಮತ್ತು ನಮ್ಮ ಮುಖಂಡರುಗಳೆಲ್ಲರೂ ಕೂಡ ಸೇರಿ, ಕಾರ್ಯಕರ್ತರೆಲ್ಲರೂ ಕೂಡ ಸೇರಿ, ಯಾರು ಇವತ್ತು ಮತದಾರರಿದ್ದಾರೆ ಡೈರಿನಲ್ಲಿ ಓಟ್ ಹಾಕುವಂಥ ಮತದಾರರು, ದಯವಿಟ್ಟು ತಾವೆಲ್ಲರೂ ಕೂಡ ಈ ಒಂದು ಚುನಾವಣೆಯಲ್ಲಿ ಆರ್ ಕೆ ರಮೇಶ್ ಅವ್ರನ್ನ ಗೆಲ್ಲಿಸೋದ್ರಿಂದ ಮುಂದಿನ ದಿನಗಳಲ್ಲಿ ಅವರು ಬೆಂಗಳೂರಿನ ಹಾಲು ಒಕ್ಕೂಟದ ಅಧ್ಯಕ್ಷರಾಗುವಂಥ ಒಂದು ಅವಕಾಶವೂ ಕೂಡ ಇದೆ. ಆದ್ದರಿಂದ ಸರ್ಕಾರ ಇದೆ, ಆದ್ದರಿಂದ ಎಲ್ಲನೂ ಕೂಡ ಸಹಾಯ ಕೂಡ ಆಗ್ತದೆ, ಮತ್ತು ಡೈರಿಗಳು ಕೂಡ ಉದ್ಧಾರ ಆಗ್ತವೆ. ಆದ್ದರಿಂದ ನಾನು ಕೂಡ ಮಾನ್ಯ ಮತದಾರರಲ್ಲಿ ಮತ್ತು ನಮ್ಮ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಮನವಿ ಮಾಡೋದೇನೆಂದರೆ, ಬೈ ಚಾನ್ಸ್ ಚುನಾವಣೆ ನಡೆಯುವಂಥ ಅವಕಾಶ ಕಮ್ಮಿ ಇದೆ ನನ್ನ ಪ್ರಕಾರ. ಅವರಿಗೆ ನಾವು ಮನವಿ ಮಾಡಿದ್ದೇವೆ, ಚುನಾವಣೆ ನಡೆದಾಗ ದಯವಿಟ್ಟು ತಾವೆಲ್ಲರೂ ಕೂಡ ಆರ್ ಕೆ ರಮೇಶ್ ಅವರನ್ನು ಗೆಲ್ಲಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಮ್ಮೆಲ್ಲ ಮುಖಂಡರು ಮಾಡಬೇಕು, ಮತ್ತು ಮತದಾರರೆಲ್ಲರೂ ಕೂಡ ಆರ್ ಕೆ ರಮೇಶ್ ಅವರನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ತಾರೆ. 25ನೇ ತಾರೀಕು, ಇದೇ ತಿಂಗಳು 25ನೇ ತಾರೀಕು ಬೆಂಗಳೂರು ಡೈರಿ ನಿರ್ದೇಶಕ ಸ್ಥಾನಕ್ಕೆ ಏನು ಚುನಾವಣೆ ನಡೀತಾ ಇದೆ, ಆ ಚುನಾವಣೆಗೆ ಆನೇಕಲ್ ಕ್ಷೇತ್ರದಿಂದ ನಮ್ಮೆಲ್ಲ ನಾಯಕರ ಒಂದು ಒತ್ತಾಸೆ, ಇಲ್ಲ ನೀನೇ ನಿಲ್ಲಬೇಕು ಅನ್ನೋ ಒತ್ತಾಸೆ ಮೇರೆಗೆ, ವಿಶೇಷವಾಗಿ ನಮ್ಮ ಉಪಮುಖ್ಯಮಂತ್ರಿಗಳು ಇಲ್ಲ ನೀನೇ ನಿಲ್ಬೇಕಪ್ಪ ಅಂದ್ಬಿಟ್ಟು ಹೇಳಿದಾಗ ನಮ್ಮ ಸುರೇಶ್ ರವರು, ರಾಮಲಿಂಗಾರೆಡ್ಡಿಯವರು ಇವರೆಲ್ಲರ ಸೂಚನೆ ಮೇರೆಗೆ ಇವತ್ತು ನಾನು ನಿಲ್ಲೇಬೇಕಂತ ಪರಿಸ್ಥಿತಿ ಬಂತು. ನನಗೆ ಆಸೆ ಇರಲಿಲ್ಲ. ಹಿಂದೆ ನಾನು ಸುಮಾರು 17 ವರ್ಷಗಳ ಕಾಲ ಬೆಂಗಳೂರು ಡೈರಿ ನಿರ್ದೇಶಕನಾಗಿ 3 ವರ್ಷಗಳ ಕಾಲ ಅಧ್ಯಕ್ಷನಾಗಿ ಸೇವೆಯನ್ನು ಮಾಡಿದ್ದೇನೆ. ಪರಿಸ್ಥಿತಿ ನಿಲ್ಲೇಬೇಕು ಅಂದ್ಬಿಟ್ಟು ಪರಿಸ್ಥಿತಿ ಬಂತು. ಇವತ್ತು ನಿಂತಿದ್ದೇನೆ. ಇವತ್ತು ಜನ ನನ್ನ ಅವಧಿಯಲ್ಲಿ ಒಂದಷ್ಟು ಕೆಲಸ ಮಾಡಿದ್ದೇನೆ. ಎಲ್ಲ ಅಧ್ಯಕ್ಷರುಗಳು, ನಮ್ಮೆಲ್ಲ ಮುಖಂಡರುಗಳು, ನಮ್ಮೆಲ್ಲ ಕಾರ್ಯದರ್ಶಿಗಳು, ನಿಮ್ಮ ಆಶೀರ್ವಾದ ನನಗಿರಲಿ, ನಿಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ, ಹಿಂದೆ ಮಾಡಿದ್ದೇನೆ ಅನ್ನೋ ಮಾತನ್ನು ಹೇಳಿ ನನಗೆ ತಾವೆಲ್ಲ ಸಹಕಾರ ಕೊಡಬೇಕು ಅಂದ್ಬಿಟ್ಟು ತಮ್ಮಲ್ಲೆಲ್ಲರಲ್ಲಿ ಮನವಿ ಮಾಡ್ತೇನೆ. ಈಗ ನಿಮ್ಮ ಪ್ರತಿಸ್ಪರ್ಧಿ ವಿಜಯ ಆಂಜನಪ್ಪನವರು ಸರ್, ಕಳೆದ ಬಾರಿ ಕೂಡ ನೀವೇ ಇನಾಮಿನೇಟ್ ಮಾಡಿದಂಥದ್ದು, ಇದೇ ಹೋಟ್ಲಲ್ಲಿ ಅವನು ಕಾಂಗ್ರೆಸ್ ತರಂತ ಕೆಲಸ ಮಾಡಿದ್ರೆ ಆಗಲಿಲ್ಲ, ಆಮೇಲೆ ಇನಾಮಿನೇಟ್ ಮಾಡಿದ್ರು ಸರ್. ಈಗ ಮತ್ತೆ ಸ್ಪರ್ಧೆ ಮಾಡ್ತಾರೆ. ಹೋದ ಚುನಾವಣೆಯಲ್ಲಿ ನಮ್ಮೆಲ್ಲ ನಾಯಕರು ಸಹಕಾರಿ ರಂಗದಲ್ಲಿ ಯಾವುದೇ ರಾಜಕೀಯ ಬೇಡ, ಯಾಕೆ ಸುಮ್ಮನೆ ಜಾಸ್ತಿ ಕಿತ್ತಾಡಿಕೊಂಡು ಸಹಕಾರಿ ಸಂಘಗಳ ನಾವು ರಾಜಕೀಯ ತಗೊಬಂದು ಸಂಘಗಳು ಹಾಳಾಗೋದು ಬೇಡ, ಯಾರಾದರೂ ಒಬ್ಬರು ರಾಜಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು. ನನಗೆ ನಮ್ಮೆಲ್ಲ ನಾಯಕರು ಇಲ್ಲ ಈ ಸಾರಿ ನೀನು ವಾಪಸ್ ತಗೋಬೇಕು ಅಂದ್ಬಿಟ್ಟು ಹೇಳಿದಾಗ ನಾನು ಹಾಕಿದಂಥ ನಾಮಿನೇಷನನ್ನು ವಾಪಸ್ ತಗೊಂಡೆ. ಅವ್ರದ್ದು ಇನಾಮಿನೇಷನ್ ಆಯಿತು. ಈ ಸಾರಿ ಆಂಜನಪ್ಪನವರು ಮತ್ತು ಅವ್ರ ಪಕ್ಷದ ಮುಖಂಡರು ಲಾಸ್ಟ್ ಟೈಮ್ ನಿಮಗೆ ಬಿಟ್ಕೊಟ್ಟಿದ್ದೀವಿ, ಈ ಸಾರಿ ನಮಗೆ ಬಿಟ್ಕೊಡಿ ಅಂದ್ಬಿಟ್ಟು ನಾನು ಅವರಲ್ಲಿ ಎಲ್ಲರಲ್ಲಿ ಮನವಿ ಮಾಡ್ತೇನೆ. ನಾನು ಸಹ ಆಂಜನಪ್ಪನವ್ರ ಮನೆಗೆ ಹೋಗಿ ಮನವಿ ಮಾಡಿದೆ, ಲಾಸ್ಟ್ ಟೈಮ್ ನಿಮ್ಗೆ ಬಿಟ್ಟಿದ್ವಿ, ನಮ್ಗೆ ಈ ಸಾರಿ ಬಿಟ್ಕೊಡಿ ಅಂದ್ಬಿಟ್ಟು ಮನವಿ ಮಾಡಿದ್ದೀವಿ. ಮುಖಂಡರಿಗೂ ಸಹ ಮನವಿ ಮಾಡ್ತೀವಿ, ಒಂದೇ ಒಂದು ಸಾರಿ ಬಿಟ್ಕೊಡಿ ನನಗೆ. ನಾನು 2 ಸಾರಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ MLA ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋತಿದ್ದೇನೆ, ನೊಂದಿದ್ದೇನೆ. ಏನೋ ಈಗ ಒಂದು ಅವಕಾಶ ನಮ್ಮ ಮುಖಂಡರು ಕೊಡ್ತಾ ಇದ್ದಾರೆ, ಏನೋ ಒಂದು ಅವಕಾಶ ಮಾಡಿಕೊಡಿ ಅಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾರೆ. ಕಳೆದ ಬಾರಿ ಹೊಂದಾಣಿಕೆ ಮಾಡುವಾಗ ಏನು ಷರತ್ತುಗಳು ವಿಧಿಸಿದ್ರು ಸರ್ ಆಂಜನಪ್ಪನವರಿಗೆ ಅಂತ? ಏನಾದ್ರು ವಿಧಿಸಿದ್ದೀರಾ? ಬಿಟ್ಕೊಡೋಂಥದ್ದು ಇಲ್ಲ ಬರೋಂಥದ್ದು ಪಕ್ಷಕ್ಕೆ? ಈಗ ಲಾಸ್ಟ್ ಟೈಮು ಎಲ್ಲ ಮುಖಂಡರು ಸೇರಿ ಬಿಟ್ಕೊಡ್ಬೇಕು ಅಂತ ಹೇಳಿದ್ರು, ಬಿಟ್ಕೊಟ್ಟಿದ್ವಿ. ಈಗ ನಾವು ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ, ಆಂಜನಪ್ಪನವ್ರಿಗೂ ಅವರ ಪಕ್ಷದ ಎಲ್ಲ ಮುಖಂಡರಲ್ಲಿ ನಮಗೊಂದು ಅವಕಾಶ ಮಾಡಿಕೊಡಿ ಅಂದ್ಬಿಟ್ಟು ಅಷ್ಟೇ, ಅದರಲ್ಲಿ ಬೇರೆ ಏನಿಲ್ಲ. ಏನು ಹಾಲು ಒಕ್ಕೂಟದ ಸಹಕಾರ ಸಂಘದ ನಿರ್ದೇಶಕ ಸ್ಥಾನಕ್ಕೆ ಏನು ಚುನಾವಣೆ ನಿಗದಿಯಾಗಿದೆ ಮೇ 25ನೇ ತಾರೀಕು. ಈ ಸಭೆಗೆ ಈಗಾಗಲೇ ನಮ್ಮ ಮಾಜಿ ಸಂಸದರು, ನಮ್ಮ ನೆಚ್ಚಿನ ನಾಯಕರಾದ ಸುರೇಶ್ ಅಣ್ಣವರು ಮತ್ತು ನಮ್ಮ ಶಾಸಕರು ಎಲ್ಲರೂ ಬಂದು ಮತಯಾಚನೆ ಮಾಡಿದ್ದಾರೆ. ಹಾಗೆ ಎಲ್ಲ ಒಂದು ತಾಲೂಕಿನ ಎಲ್ಲ ಸಹಕಾರ ಸಂಘಗಳ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳೆಲ್ಲ ಬಂದಿದ್ದರು.
ಅವರೆಲ್ಲರಿಗೂ ನಮ್ಮ ಅತ್ತಿವೆ ಬ್ಲಾಕ್ ವತಿಯಿಂದ ಧನ್ಯವಾದಗಳನ್ನು ತಿಳಿಸಿ, ಹಾಗೆ ಏನು ಆರ್ ಕೆ ರಮೇಶ್ ಅವರು ಅನುಭವಿ ಸಹಕಾರ ಕ್ಷೇತ್ರದಲ್ಲಿ ಬೊಮ್ಮೂರಿನಲ್ಲಿ 15 ವರ್ಷಗಳ ಕಾಲ ಕೆಲಸ ಮಾಡಿ ಅನುಭವಿ ರಾಜಕಾರಣಿ. ಈ ಸಹಕಾರ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಬಾರ್ದು, ಪಕ್ಷಾತೀತವಾಗಿ ಸಹಕಾರ ಕ್ಷೇತ್ರದಲ್ಲಿ ಇರಬೇಕು ಅಂತೇಳಿ ತೀರ್ಮಾನದ ಮೇರೆಗೆ ಕಳೆದ ಚುನಾವಣೆಯಲ್ಲಿ ಅವರು ನಾಮಪತ್ರವನ್ನು ಹಿಂಪಡೆದು ನಮ್ಮ ಬಿ ಜಿ ಆಂಜನಪ್ಪನವ್ರನ್ನ ಅಧಿಕೃತವಾಗಿ ಆಯ್ಕೆ ಮಾಡಿದ್ವಿ. ಎಲ್ಲರೂ ಸೇರಿ ಎಲ್ಲ ಪಕ್ಷದ ಮುಖಂಡರೆಲ್ಲ ಸೇರಿ ಆಯ್ಕೆ ಮಾಡಿದ್ವಿ. ಆಂಜನಪ್ಪನವರು ವಾಪಸ್ ತಗೊಳ್ಳೋದು ಬೆಳೆದು ಅವ್ರಿಗೆ ಸಂಬಂಧಪಟ್ಟಿದ್ದು ಕಳಕಳಿಯಿಂದ ಮನವಿ ಮಾಡಿದ್ದೀವಿ. ಅವ್ರಿಗೆ ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯ ಬೇಡ ಅನ್ನೋ ಒಂದು ಉದ್ದೇಶದಿಂದ ಅವ್ರಿಗೆ ಮನವಿನೂ ಮಾಡಿದ್ದೀವಿ. ಹಿಂಪಡೆಯೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟಿದ್ದು. ಆದರೆ ತಾಲೂಕಿನ ಜನತೆ ಆರ್ ಕೆ ರಮೇಶ್ ಅವ್ರ ಮೇಲೆ ಸ್ವಲ್ಪ ಅಭಿಮಾನ ಇದೆ. ಅವರು ಏನೋ ಸಹಕಾರ ಕ್ಷೇತ್ರದಲ್ಲಿ ಅಧ್ಯಕ್ಷರಾದಾಗ 3 ವರ್ಷದಲ್ಲಿ ಮತ್ತು ನಿರ್ದೇಶಕರ ಸ್ಥಾನಗಳಲ್ಲಿ ಇದ್ದಂಥ ಅವಧಿಯಲ್ಲಿ ಅವ್ರದ್ದೇ ಆದ ಒಂದು ಕೆಲಸ ಮಾಡಿದ್ದಾರೆ. ಯಾವ ಒಂದು ಹಳ್ಳಿಯ ಅಧ್ಯಕ್ಷರು ಹೋದಾಗ ಕೂಡ, ಯಾವುದೋ ಒಂದು ಸೊಸೈಟಿ ಅಧ್ಯಕ್ಷರು ಹೋದಾಗ ಕೂಡ ಅವ್ರಿಗೆ ಸ್ಪಂದಿಸಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅವರ ಅವಧಿಯಲ್ಲಿ ಒಂದು ಒಳ್ಳೆಯ ಕೆಲಸಗಳಾಗಿದೆ. ನಮ್ಮ ಬಿ ಜೆ ಆಂಜನಪ್ಪನವ್ರು ಇದ್ದಾಗೂ ಅವರು ಮಾಡಿದ್ದಾರೆ. ಸಹಕಾರಿ ಕ್ಷೇತ್ರದಲ್ಲಿ ಯಾರು ರಾಜಕೀಯ ಮಾಡಿಲ್ಲ, ಅವರು ಸಹಾಯ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ರಮೇಶ್ ಅವರು 17 ವರ್ಷಗಳ ಕಾಲ ಕೆಲಸ ಮಾಡಿ 3 ವರ್ಷ ಅಧ್ಯಕ್ಷರಾಗಿ ಕೆಲಸ ಮಾಡಿ ಅನುಭವಿ ರಾಜಕಾರಣಿ. ದಯವಿಟ್ಟು ಸರ್ಕಾರ ಇದೆ, ಎಲ್ಲ ಅಧ್ಯಕ್ಷಗಳಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇವೆ, ಒಮ್ಮೆ ಆರ್ ಕೆ ರಮೇಶ್ ಅವರಿಗೆ ಅವಕಾಶ ಕೊಡಿ. ಸರ್ಕಾರ ಇದರಿಂದ ನಮ್ಮ ಡಿ ಕೆ ಸುರೇಶಣ್ಣವರು ಸಹಕಾರ ಕ್ಷೇತ್ರಕ್ಕೆ ಬಂದಿರೋದ್ರಿಂದ, ಅವರ ಬೆಂಬಲವನ್ನು ಸಿಗೋದ್ರಿಂದ ಆದಷ್ಟು ಒಳ್ಳೆಯ ಒಂದು ಅಭಿವೃದ್ಧಿ ಕೆಲಸಗಳಾಗುತ್ತವೆ ಅಂತೇಳಿ ಅಧ್ಯಕ್ಷರುಗಳಲ್ಲಿ ಸೊಸೈಟಿ ಎಲ್ಲ ಅಧ್ಯಕ್ಷರಲ್ಲಿ, ಹಾಲು ಒಕ್ಕೂಟದ ಎಲ್ಲ ಅಧ್ಯಕ್ಷರುಗಳಲ್ಲಿ, ತಾಲೂಕಿನ ಎಲ್ಲ ಅಧ್ಯಕ್ಷರುಗಳಲ್ಲಿ ಆರ್ ಕೆ ರಮೇಶ್ ಅವ್ರಿಗೆ ಮತ ಕೊಟ್ಟು ಗೆಲ್ಲಿಸ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀವಿ.